ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ ಅರ್ಥಶಾಸ್ತ್ರ ವಿಭಾಗದ ಅಭಿವೃದ್ಧಿ ಎನ್ನುವ ಅಧ್ಯಾಯವನ್ನು ಕುರಿತು ಇವತ್ತಿನ ಒಂದು ಅವಧಿಯಲ್ಲಿ ನಾವು ಚರ್ಚಿಸೋಣ ಮಕ್ಕಳೇ. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಾವು ಅಭಿವೃದ್ಧಿ ಅಂದ್ರೇನು, ಅನಾಭಿವೃದ್ಧಿ ಅಂದ್ರೇನು, ಅದರ ಸ್ವರೂಪಗಳನ್ನು ಕುರಿತು ಹಾಗೂ ಮಾನವನ ಅಭಿವೃದ್ಧಿ ಸೂಚಕಗಳ ಬಗ್ಗೆ, ಲಿಂಗ ಸಂಬಂಧಿ ಅಭಿವೃದ್ಧಿ ಬಗ್ಗೆ ಇವತ್ತಿನ ಈ ಒಂದು ಘಟಕದಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಮಕ್ಕಳೇ, ಇವತ್ತು ನಾವು ನಮ್ಮ ಜೀವನದಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸಲಿಕ್ಕೆ ಇವತ್ತು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಇವತ್ತು ಮನುಷ್ಯನ ಆಶೆಗಳಿಗೆ ಮಿತಿಯಿಲ್ಲದ ಪ್ರಮಾಣದಲ್ಲಿರ್ತಕ್ಕಂಥ ನೋಡ್ತೀವಿ. ಆ ಆಶೆಗಳನ್ನು ಈಡೇರಿಸಿಕೊಳ್ಳಿ, ಆ ಆಶೆಗಳನ್ನು ಈಡೇರಿಸಿಕೊಂಡು ಹಿಂದಿನಕ್ಕಿಂತ ಉತ್ತಮವಾಗಿ ನಾವು ಜೀವನವನ್ನು ಸಾಗಿಸಲಿಕ್ಕೆ ಬಯಸ್ತೀವಿ. ಇವತ್ತು ಮಾನವ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ತಕ್ಕಂತೆ ಹೀಗೇ ಮುಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವನು ಮುಂದಿನ ವರ್ಷ ಅಂದ್ರೆ ಮತ್ತೆ ಬದಲಾವಣೆ ಆಗಲಿಕ್ಕೆ ಚಾನ್ಸಸ್ ಇದೆ. ಹಾಗೆ ಇಲ್ಲಿ ಪ್ರತಿಯೊಂದು ಅರ್ಥವ್ಯವಸ್ಥೆಯೂ ಸಹ ಜನರಿಗೆ ಲಭ್ಯ ಇರುವಂತ ರೀತಿಯ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಹೆಚ್ಚಳ ಮಾಡಿ ಅವರ ಒಂದು ಕಲ್ಯಾಣವನ್ನು ಉತ್ತಮಪಡಿಸುವಂತಹ ಒಂದು ಪ್ರಯತ್ನವನ್ನು ಅರ್ಥಶಾಸ್ತ್ರ ಮಾಡ್ತಾ ಇದೆ. ಇಲ್ಲಿ ನಾವು ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಂದು ದೇಶವೂ ಸಹಿತ ಅವರವರ ದೇಶಗಳಲ್ಲಿ ಇರ್ತಕ್ಕಂತಹ ಜನರ ಆಶೋತ್ತರಗಳನ್ನು ಈಡೇರಿಸುವಂತ ಸಾಮರ್ಥ್ಯವನ್ನು ವಿಸ್ತರಿಸತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವಿವತ್ತು ಅಭಿವೃದ್ಧಿ ಅಂತೇಳಿ ಕರೀಲಿಕ್ಕೆ ಸಾಧ್ಯತೆ ಇದೆ. ಯಾವುದೇ ಒಂದು ಪ್ರದೇಶ, ಯಾವುದೇ ಒಂದು ದೇಶ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ಇದೆ ಅಂದರೆ ಆ ದೇಶ ಇರತಕ್ಕಂಥ ಪ್ರತಿಯೊಬ್ಬ ಮಾನವನು ಸಹಿತ ಅಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿದ್ದಾನೆ, ಪ್ರಗತಿಯನ್ನ ಹೊಂದಿದ್ದಾನೆ ಅನ್ನಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಒಂದು ದೇಶ ಆ ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನು ವಿಸ್ತರಿಸುವ, ಪೂರೈಸುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳು ಇಂತಹ ಆರ್ಥಿಕ ಸಮಸ್ಯೆಗಳನ್ನು ನಿಯಂತ್ರಿಸ್ತಕ್ಕಂಥದ್ದನ್ನ ಆರ್ಥಿಕ ಅಭಿವೃದ್ಧಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಮತ್ತೆ ಇಲ್ಲಿ ನಾವು ಅಭಿವೃದ್ಧಿ ಅಂದ್ರೆ ಏನು? ನಾವಿಲ್ಲಿ ಅಭಿವೃದ್ಧಿ ಅಂದ್ರೆ ಇಲ್ಲಿ ಅಭಿವೃದ್ಧಿ ಅಂತಂದ್ರೆ ಈ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು ನಾವು ತಿಳ್ಕೊಂಡಾಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯದ ಜೀವನದಲ್ಲಿ ಅಥವಾ ಪ್ರತಿನಿತ್ಯ ಬದುಕಿನಲ್ಲಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಶಬ್ದವನ್ನು ನಾವಲ್ಲಿ, ಪದವನ್ನು ನಾವಲ್ಲಿ ಬಳಕೆ ಮಾಡ್ತೀವಿ. ಹಾಗೆ ಇಲ್ಲಿ ಅಭಿವೃದ್ಧಿಯನ್ನು ನಾವಲ್ಲಿ ಪ್ರಗತಿ
ಪ್ರಗತಿಯನ್ನು ಸಾಧಿಸುವುದು, ಬೆಳವಣಿಗೆಯನ್ನು ಹೊಂದುವುದು. ಸೊ ಹೀಗೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ವ್ಯಕ್ತಿಯ ಪ್ರಗತಿಯನ್ನು ಸೂಚಿಸತಕ್ಕಂಥದ್ದು ಅಭಿವೃದ್ಧಿ ಅಂತ ಕರೀತೀವಿ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ತೀವಿ ಸಾಮಾಜಿಕ ಅಭಿವೃದ್ಧಿ, ಗ್ರಾಮೀಣ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಮತ್ತು ಶೈಕ್ಷಣಿಕ ಅಭಿವೃದ್ಧಿ. ಹೀಗೆ ನಾವು ಅಭಿವೃದ್ಧಿಯನ್ನ ಪ್ರಗತಿ ಹೊಂದಿರತಕ್ಕಂಥ ನಾವು ಅಭಿವೃದ್ಧಿ ಅಂತಕ್ಕಂಥ ಒಂದು ಪದದಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ. ಹಾಗೆಯೇ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯನ್ನು ನಾವು ಆರ್ಥಿಕ ಅಭಿವೃದ್ಧಿ ಅಂತೇಳಿ ಗುರುಸ್ತಾ ಹೋಗ್ತೀವಿ. ಅಂದ್ರೆ ಆ ಆರ್ಥಿಕ ಅಭಿವೃದ್ಧಿ ಒಂದು ಸಂಕೀರ್ಣವಾಗಿರ್ತಕ್ಕಂಥ ವಿದ್ಯಮಾನ. ಆ ಸಂಕೀರ್ಣವಾಗಿರ್ತಕ್ಕಂಥ ವಿದ್ಯಮಾನವಾಗಿದ್ದು ಅದು ಅಭಿವೃದ್ಧಿ ಅಂತಕ್ಕಂಥದ್ದು ಹೀಗೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಅಭಿವೃದ್ಧಿ ಅಂದ್ರೇನು ಅನ್ನಲಿಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರ ಪ್ರಕಾರ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆ ಆರ್ಥಿಕ ಅಭಿವೃದ್ಧಿ. ಅಂದ್ರೆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನ ಏನಪ್ಪಾ ಅಂದ್ರೆ ದೀರ್ಘಾವಧಿಯವರೆಗೆ ಅದಿನಕ್ಕೂ ಹೆಚ್ಚಳ ಆಗ್ತಾ ಇದ್ರೆ ಅಂಥದನ್ನ ಆರ್ಥಿಕ ಅಭಿವೃದ್ಧಿ. ಈ ಒಂದು ನಾವು ವ್ಯಾಖ್ಯವನ್ನು ಗಮನಿಸಿದಾಗ ಅದರಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಅಭಿವೃದ್ಧಿ ಅಂದ್ರೆ ಒಂದು ಅಲ್ಲಿ ಪ್ರಕ್ರಿಯೆ ಇರ್ತದೆ, 2 ನೈಜವಾಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನದ ಹೆಚ್ಚಳ ಇರ್ತದೆ, 3 ದೀರ್ಘಾವಧಿ ಹೆಚ್ಚಳ. ಹಾಗಾಗಿ ಅದು ಒಂದೊಂದೇ ನೋಡೋಣ. ಸೊ ಇಲ್ಲೇ ಮೊದಲೇ ಬರ್ತಕ್ಕಂಥದ್ದು ಪ್ರಕ್ರಿಯೆ. ಇಲ್ಲಿ ನಾವು ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ ಪ್ರಕ್ರಿಯೆ ಅಲ್ಲಿ ನಡೆಯಲೇಬೇಕು. ಒಂದು ಪ್ರಕ್ರಿಯೆ ನಡೆಯಬೇಕು. ಅಂದ್ರೆ ಈ ಪ್ರಕ್ರಿಯೆ ಅಂತಕ್ಕಂಥ ಪದ ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಸೇವೆಗಳ ಬೇಡಿಕೆಯಲ್ಲಿನ ಬದಲಾವಣೆಗಳನ್ನು ಸೂಚಿಸತಕ್ಕಂಥದ್ದು ಪ್ರಕ್ರಿಯೆ. ಇಲ್ಲಿ ಸರಕುಗಳನ್ನು ಪೂರೈಕೆ ಮಾಡುವುದು, ಬೇಡಿಕೆಯಲ್ಲಿರ್ತಕ್ಕಂಥ ಬದಲಾವಣೆಗಳನ್ನು ಸೂಚಿಸತಕ್ಕಂಥದ್ದು ಪ್ರಕ್ರಿಯೆ. ಹೀಗೆ ಪ್ರಕ್ರಿಯೆ ಅಂತಕ್ಕಂಥದ್ದು ಬೇಡಿಕೆ ಮತ್ತು ಪೂರೈಕೆ ಇವುಗಳ ಮಧ್ಯೆ ನಡೀತಕ್ಕಂಥದ್ದು. ಉತ್ಪಾದನಾಂಗಗಳ ಪೂರೈಕೆಯು ಹೊಸದಾಗಿರ್ತಕ್ಕಂಥ ಸಂಶೋಧನೆಗಳು ನಡೀತದೆ, ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಹೊಂದಿರ್ತದೆ, ಬಂಡವಾಳ ಸಂಚಯನ ಆಗ್ತದೆ, ಅದೇ ರೀತಿಯಾಗಿ ಜನಸಂಖ್ಯಾ ಬೆಳವಣಿಗೆ, ಉತ್ತಮ ತಾಂತ್ರಿಕತೆ, ಇವೆಲ್ಲವೂ ಕಾರಣಗಳಿಂದ ಏನಾಗ್ತದೆ ಬದಲಾವಣೆ ಆಗ್ತಾ ಹೋಗ್ತದೆ. ಅದೇ ರೀತಿ ಜನಸಂಖ್ಯೆ ಬೆಳವಣಿಗೆ ಮತ್ತು ಅದರ ಲಕ್ಷಣಗಳ ಬದಲಾವಣೆ, ವರಮಾನದ ಮಟ್ಟ ಬದಲಾವಣೆ ಆಗ್ತದೆ, ವರಮಾನದ ಹಂಚಿಕೆಯಲ್ಲಿ ಬದಲಾವಣೆ ಕಾಣ್ತೀವಿ. ಹೀಗೆ
ಮನುಷ್ಯನ ಬದುಕಲಾಗ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಸೂಚಿಸ್ತಕ್ಕಂಥದ್ದು ಅಭಿವೃದ್ಧಿ. ಸೊ ಇಲ್ಲಿ ನಾವು ಏನಾದರೂ ಒಂದು ಉತ್ಪಾದನೆಗಳನ್ನು ತಯಾರಿಸಬೇಕಾದ್ರೆ ಅಲ್ಲಿ ಏನಪ್ಪ ಅಂದರೆ ಜನರ ಬಯಕೆಗಳಿಗೆ ತಕ್ಕ ಹಾಗೆ, ಜನರ ಆಸೆಗಳಿಗೆ ತಕ್ಕಂತೆ, ಬದಲಾವಣೆಗಳ ತಕ್ಕಂತೆ ಸಂಶೋಧನೆಗಳು ನಡೀತಾ ಹೋಗ್ತವೆ. ಹೀಗೆ ಸರಕುಗಳ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗ್ತಾ ಹೋಗ್ತದೆ. ಈ ಒಂದು ಬದಲಾವಣೆಯಿಂದ ರಾಷ್ಟ್ರೀಯ ವರಮಾನ ಏನಾಗ್ತದೆ, ಹೆಚ್ಚಳ ಆಗಲಿಕ್ಕೆ ಪೂರಕ ಆಗ್ತದೆ. ಮತ್ತೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲಿ ಸಹಿತ ಇವತ್ತು ನಾವು ಫೋನನ್ನು ನೋಡ್ತೀವಿ. ಅದೇ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಅಪ್ಪಂದಿರನ್ನ ಅಜ್ಜಂದಿರನ್ನ ಕೇಳಿ ನೋಡಿ, ಅವರೇನ ಮೊಬೈಲನ್ನು ಯೂಸ್ ಮಾಡ್ತಿದ್ರ. ಇಲ್ಲಿ ಅವಾಗ ಅಷ್ಟು ಬೇಡಿಕೆ ಇರಲಿಲ್ಲ. ಇವತ್ತು ಮನುಷ್ಯ ಏನಾಗ್ಬಿಟ್ಟದ ಅಂತಂದ್ರೆ ಆ ಒಂದು ತಂತ್ರಜ್ಞಾನಕ್ಕೆ ಇವತ್ತು ಅಡಾಪ್ಟ್ ಆಗಿಬಿಟ್ಟಿದ್ದೀವಿ, ಅನ್ವಯ ಆಗಿಬಿಟ್ಟಿದ್ದೀವಿ, ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಹೀಗೆ ಮನುಷ್ಯ ಏನಾಗ್ತಾ ಹೋಗ್ತಾನೆ ಅಂತಂದ್ರೆ ಬದಲಾವಣೆ ಆಗ್ತಾ 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 ಹೋಗ್ತದೆ. ಅದು ಪ್ರಗತಿ ಅಭಿವೃದ್ಧಿಯನ್ನು ಸೂಚಿಸ್ತದೆ. ನೈಜ ರಾಷ್ಟ್ರೀಯ ವರಮಾನ ನೈಜ ರಾಷ್ಟ್ರೀಯ ವರಮಾನ ಇಲ್ಲಿ ವರಮಾನ, ರಾಷ್ಟ್ರೀಯ ವರಮಾನ ಅಂದ್ರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಎಲ್ಲ ಮೂಲಗಳಿಂದ ಬರ್ತಕ್ಕಂಥ ಒಟ್ಟು ಆದಾಯವನ್ನ ರಾಷ್ಟ್ರೀಯ ವರಮಾನ ಅಂತೇಳಿ ಕರಿತೀವಿ. ಅಂದ್ರೆ ಒಂದು ವರ್ಷದಲ್ಲಿ ಆ ದೇಶ ಎಲ್ಲ ಮೂಲಗಳಿಂದ ಸಂಗ್ರಹಿಸತಕ್ಕಂಥ ವರಮಾನವನ್ನ ರಾಷ್ಟ್ರೀಯ ವರಮಾನ ಅಂದ್ರೆ ಆ ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ರಾಷ್ಟ್ರೀಯ ವರಮಾನ. ಇದು ಆರ್ಥಿಕ ಅಭಿವೃದ್ಧಿಯ ಮಾಪನ ಎಂಬ ಪದದ ಮೇಲೆ ಒತ್ತನ್ನು ನೀಡಲಾಗ್ತದೆ. ಒಂದು ರಾಷ್ಟ್ರ ಶ್ರೀಮಂತವಾಗಿದೆ ಅಂದ್ರೆ ಆ ದೇಶದಲ್ಲಿರ್ತಕ್ಕಂಥ ಜನರು ಉತ್ತಮವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನಲಿಕ್ಕೆ ಸಾಧ್ಯತೆ ಆಗ್ತದೆ. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಜನರು ವಸ್ತುಗಳನ್ನ ಕೊಂಡುಕೊಳ್ಳುವಲ್ಲಿ ಶಕ್ತರಿದ್ದಾರೆ, ಕೊಂಡುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಆ ರಾಷ್ಟ್ರದ ಜನರು ಹೊಂದಿದ್ದಾರೆ ಅನ್ನಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಇಲ್ಲಿ ನಾವು ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದಷ್ಟು ಅಭಿವೃದ್ಧಿ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲಿ ನಾವು ಇವತ್ತು ರಾಷ್ಟ್ರಕ್ಕೆ ವರಮಾನ ಹೆಚ್ಚು ಬರ್ತಾ ಇದೆ ಅಂತಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಜನರು ಏನಾಗಿದೆ ಅಂತ ಅದು ಶ್ರೀಮಂತರಾಗ್ತಾ ಇದ್ದಾರೆ, ಉತ್ತಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನಲಿಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಜನರು ಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಬಿಂಬಿಸ್ತದೆ. ಸಮಯಗಳು ಕಳೆದ ಹಾಗೆ ಹಾಗೂ ಬೆಲೆಗಳು ಏರುವುದು ನಮಗೆಲ್ಲ ತಿಳಿದಂತ ವಿಷಯ. ಯಾಕಂದ್ರೆ ಇವತ್ತು ನಾವು ನೋಡ್ತಿದ್ದೀವಿ ತರಕಾರಿಗಳ ಬೆಲೆ
ಹಾಗಾಗಿ ಇಲ್ಲಿ ಏನಾಗ್ತದೆ, ಬೆಲೆಗಳು ಏನಾಗ್ತಾ ಇರ್ತದೆ, ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ. ಹಾಗೆ ಈಗ ನಾವು ಏರಿದ ಬೆಲೆಗಳಲ್ಲಿ ನಾವು ಸರಕು ಸೇವೆಗಳ ಮೌಲ್ಯಮಾಪನವನ್ನು ಮಾಡಿದಾಗ ಆ ಮೌಲ್ಯಗಳು ಅಂತೆ ವರಮಾನ ಹೆಚ್ಚಿದ ಹಾಗೆ ತೋರುತ್ತದೆ. ಈಗ ನಾವು ಒಂದು ವಸ್ತುವನ್ನು ಎಷ್ಟೇ ಖರೀದಿಯನ್ನು ಮಾಡ್ತೀವಿ, ಆ ಖರೀದಿ ಮಾಡತಕ್ಕಂಥ ಸಾಮರ್ಥ್ಯ ಇವತ್ತು ಆ ದೇಶದ ಜನರಲ್ಲಿ ಇದೆ ಅಂತಕ್ಕಂಥ ಗೊತ್ತಾಗ್ತದೆ. ಆ ಹೆಚ್ಚಳದಲ್ಲಿ ಬೆಲೆಗಳ ಏರಿಕೆಯ ಪರಿಣಾಮವನ್ನು ನಾವು ಕಳೆಯಬೇಕಾಗ್ತದೆ. ಹಾಗೆ ಬೆಲೆ ಬದಲಾವಣೆಗೆ ವರಮಾನವನ್ನು ಹೊಂದಾಣಿಕೆಯನ್ನು ಮಾಡಿದಾಗ ನೈಜವಾದಂತಹ ವರಮಾನ ಅಥವಾ ಹಣದ ವಾಸ್ತವಿಕ ಖರೀದಿಯ ಸಾಮರ್ಥ್ಯ ನಮಗೆ ಗೊತ್ತಾಗ್ತದೆ. ಅದರಿಂದ ಏನಾಗ್ತದೆ, ಆ ದೇಶದಲ್ಲಿರ್ತಕ್ಕಂಥ ಜನರು ಶ್ರೀಮಂತರು ಬಡವರು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬರಬೇಕಾಗ್ತದೆ. ಮಕ್ಕಳೇ, ನೀವೆಲ್ಲ ನೋಡಿರ್ಬೋದು, ಅಪ್ಪಂದಿರನ್ನ ಅಜ್ಜಂದಿರನ್ನ ಕೇಳಿ ನೋಡಿ. ಅವಾಗ 1 ರೂಪಾಯಿ, 2 ರೂಪಾಯಿ, 8 ಆಣೆ, 4 ಆಣೆ, 50 ಪೈಸೆ ಇವೆಲ್ಲ ಸಿಗ್ತಾ ಇತ್ತು. ಅದು ಈಗ ATM ಒಳಗೆ ನಾವು ಹೋದಾಗ 20 ರೂಪಾಯಿ, 50 ರೂಪಾಯಿ ನೋಟನ್ನ ಸಿಗ್ತಾ ಇದೆ. ಈಗ ATM ಅಲ್ಲಿ 50 ರೂಪಾಯಿ ನೋಟೇ ಬರೆದಿರುತ್ತೆ ನೋಡ್ತಾ ಇದ್ದೀವಿ. ಕೆಲವೊಂದು ATM ಅಲ್ಲಿ ಅಪರೂಪವಾಗಿ 100 ರೂಪಾಯಿ ನೋಟನ್ನು ನೋಡ್ತಾ ಇದ್ದೀವಿ. 500, 2000 ಈ ನೋಟುಗಳನ್ನು ATM ಅಲ್ಲಿ ಕಾಣ್ತಾ ಇದ್ದೀವಿ. ಹಾಗಾದ್ರೆ ATM ಅಲ್ಲಿ ಹೋಗಂಗಿಲ್ವ ಜನರು? ಹೋಗ್ತಾರೆ. ಇದು ಏನು ಸೂಚಿಸುತ್ತದೆ? ಆ ದೇಶದಲ್ಲಿರ್ತಕ್ಕಂಥ ಜನರು ಅಂದರೆ ಶ್ರೀಮಂತ ಇದ್ದಾರೆ ಅಂತಕ್ಕಂಥ ಅಂಶ ಸೂಚಿಸ್ತದೆ. ಅಂದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ಸೂಚಿಸ್ತದೆ. ಹೀಗೆ ಅಭಿವೃದ್ಧಿಯನ್ನ ಪೋಷಿಸುವಲ್ಲಿ ಬೆಲೆಗಳ ಸ್ಥಿರತೆಯನ್ನ ಕಾಯ್ದುಕೊಳ್ಳತಕ್ಕಂಥ ಅವಶ್ಯಕತೆಯನ್ನ ಸೂಚಿಸುತ್ತದೆ. ಯಾವುದು? ನೈಜ ರಾಷ್ಟ್ರೀಯ ವರಮಾನ. ಇನ್ನು ದೀರ್ಘಾವಧಿ ಹೆಚ್ಚಳ. ದೀರ್ಘಾವಧಿ ಹೆಚ್ಚಳ. ಈಗ ನಾವು ಗಳಿಸ್ತಕ್ಕಂಥ ಆರ್ಥಿಕ ವರಮಾನ ಕೆಲವೇ ದಿನಗಳವರೆಗೆ, ಕೆಲವೇ ವರ್ಷಗಳವರೆಗೆ ಇರಬಾರ್ದು. ಅದು ದೀರ್ಘಾವಧಿಯ ಹೊಂದಿದ್ರೆ ಆ ರಾಷ್ಟ್ರದ ಜನರು ಶ್ರೀಮಂತರು, ಅವರು ಪ್ರಗತಿಯನ್ನು ಸಾಧಿಸಿದರೆ ಅನ್ನಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನೈಜ ವರಮಾನ ದೀರ್ಘಾವಧಿಯವರೆಗೆ ಅಂದರೆ 10 ವರ್ಷ ಅಥವಾ 10 ವರ್ಷಕ್ಕಿಂತ ಅಧಿಕ ಅವಧಿಗಳವರೆಗೆ ಹೆಚ್ಚಳ ಆಗಬೇಕು. ಹಾಗಿದ್ದಾಗ ಅದು ಆ ದೇಶದ ಜನರು ಹೆಚ್ಚಳ ಆಗಲಿಕ್ಕೆ ಸಾಧ್ಯತೆ ಇದೆ. ಅಲ್ಪಾವಧಿಯ ಹೆಚ್ಚಳಗಳು ಅಭಿವೃದ್ಧಿ ಎಂದು ಹೇಳಿ ಪರಿಗಣಿತವಾಗುವುದಿಲ್ಲ. ಇವತ್ತು ಒಂದಲ್ಲ ನಮ್ಮ ಕೈಯಲ್ಲಿ ಇವತ್ತು 10 ಲಕ್ಷ ಇದೆ ಅಂದ್ರೆ ಅದು 2 ತಿಂಗಳ ಕಾರ್ಯ ಹೋಗ್ತದೆ. ಹಾಗಾದ್ರೆ ನಮ್ಮ ಶ್ರೀಮಂತ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಮ್ಮಲ್ಲಿ ದೀರ್ಘ ವರ್ಷಗಳವರೆಗೆ, ದೀರ್ಘಾವಧಿಯವರೆಗೆ ಹೆಚ್ಚಳ ಆಗ್ತಾ ಹೋದ್ರೆ ನಾನು ಇವತ್ತು ಶ್ರೀಮಂತ ಅನ್ಸ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಕೆಲವೇ ದಿನಗಳವರೆಗೆ ಇದ್ರೆ ಅದು ನಾವು ಏನಾಗ್ತದೆ, ಅಭಿವೃದ್ಧಿ ಹೊಂದಿದ್ದೀವಿ ಅಂತೇಳಿ ಪರಿಗಣಿಸಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನೆಗಳ ಪೂರೈಕೆಯಲ್ಲಿನ ಬದಲಾವಣೆಯು ನಿರಂತರ ಪ್ರಕ್ರಿಯೆಯಾದ ಮಾತ್ರ ಇಲ್ಲಿ ಏನಾಗ್ತದೆ, ದೀರ್ಘಾವಧಿ ಅಭಿವೃದ್ಧಿ ಅಂತಕ್ಕಂಥ ದೀರ್ಘಾವಧಿಯವರೆಗೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಅಭಿವೃದ್ಧಿ ಪ್ರಕಾರ ಪ್ರೊಫೆಸರ್ ಕೋಲಿನ್ ಕ್ಲಾರ್ಕ್ ಅವರು ಹೇಳ್ತಾರೆ, ಆರ್ಥಿಕ ಅಭಿವೃದ್ಧಿಯು
ಜನರು ಬಳಸ್ತಕ್ಕಂಥ ಮೊತ್ತ ಆಗಿರುತ್ತದೆ. ಆರ್ಥಿಕ ಕಲ್ಯಾಣ ಹೆಚ್ಚಳವು ಇನ್ನೊಂದು ಅರ್ಥದಲ್ಲಿ ಬಡತನದಂತಹ ಸಮಸ್ಯೆಗಳು ಕಡಿಮೆಯಾಗುವುದನ್ನು ಸೂಚಿಸುವುದರಿಂದ ಅಭಿವೃದ್ಧಿಯನ್ನು ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನ ಏನಾಗ್ತದೆ ಕಡಿಮೆಯಾಗುತ್ತದೆ. ಒಂದು ರಾಷ್ಟ್ರ ಸ್ವಪೋಷಕ ಬೆಳವಣಿಗೆಯಡೆಗೆ ಕೊಂಡೊಯ್ಯುವ ಒಂದು ಪ್ರಕ್ರಿಯೆ ಅಂತೇಳಿ ಹೇಳ್ತಾರೆ ಕೋಲಿನ್ ಕ್ಲಾರ್ಕ್ ಅವರು ಹೇಳ್ತಾರೆ. ತದನಂತರ ಈ ಅಭಿವೃದ್ಧಿಯ ಉದ್ದೇಶಗಳು ವಿಸ್ತರಣೆಗೊಂಡಿದ್ದು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಪ್ರಯೋಜನ ದೊರಕುವಂತಹ ಒಳಗೊಳ್ಳುವ ಅಭಿವೃದ್ಧಿಯಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಹಾಗೂ ಪರಿಸರವನ್ನು ಮುಂದಿನ ಪೀಳಿಗೆಯವರೆಗೂ ಏನ್ ಮಾಡಬೇಕು, ಅದನ್ನ ಸಂರಕ್ಷಿಸ್ತಾ ಹೋಗಬೇಕು. ಹೀಗೆ ನಿರಂತರ ಅಭಿವೃದ್ಧಿಯ ಕುರಿತಾಗಿ ಮಾತನಾಡುತ್ತಿದ್ದೇವೆ. ಆದ್ದರಿಂದ ಅಭಿವೃದ್ಧಿಯ ಉದ್ದೇಶಗಳು ಏನಾಗ್ತಾರೆ, ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ, ಅಸಮಾನತೆಗಳಲ್ಲಿ ಏನಾಗಬೇಕು, ಹೆಚ್ಚಳ ಆಗಬೇಕು, ಕಡಿಮೆ ಆಗಬೇಕು, ಇಳಿಕೆ ಆಗಬೇಕು. ಪರಿಸರ ಸಂರಕ್ಷಣೆ ಇಲ್ಲದೆ ಎಲ್ಲ ಜನರ ಕಲ್ಯಾಣವನ್ನು ಹೆಚ್ಚಿಸುವುದು. ಪರಿಸರ ಸಂರಕ್ಷಣೆಯಲ್ಲದೆ ಎಲ್ಲ ಜನರ ಕಲ್ಯಾಣವನ್ನು ಹೆಚ್ಚಿಸುವುದು. ಇದು ಈ ಅಭಿವೃದ್ಧಿಯಲ್ಲಿ ಬರ್ತಕ್ಕಂಥ ವ್ಯಾಖ್ಯೆಗಳನ್ನು ನಾವು ನೋಡ್ತೇವೆ. ಪ್ರಥಮ ಹಂತದಲ್ಲಿರ್ತಕ್ಕಂಥ ದೇಶಗಳನ್ನು ನೋಡಿದಾಗ ಉದಾಹರಣೆಗೆ ಅಮೇರಿಕ, ಕೆನಡಾ, ಜರ್ಮನಿ, ಜಪಾನ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಈ ಎಲ್ಲ ರಾಷ್ಟ್ರಗಳು 1950ರ ನಂತರ ಸಿಂಗಾಪುರ್, ಹಾಂಗ್ಕಾಂಗ್, ಮಲೇಷಿಯಾ, ಚೀನಾ ಹಾಗೂ ಇನ್ನೂ ಹಲವು ರಾಷ್ಟ್ರಗಳು ಆ ರಾಷ್ಟ್ರಗಳ ವರಮಾನ ದೀರ್ಘಾವಧಿಯವರೆಗೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈ ರಾಷ್ಟ್ರಗಳನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ. ಇನ್ನು ನೋಡಿದಾಗ ಇದನ್ನ ಅನಾಭಿವೃದ್ಧಿ ಅಂತ ಬರುತ್ತೆ. ಅನಾಭಿವೃದ್ಧಿ ಮಕ್ಕಳು ನೋಡಿದಾಗ ಇಲ್ಲಿ ಇದರ ವಿರುದ್ಧವಾಗಿರ್ತಕ್ಕಂಥ ಇದರಲ್ಲಿ ಏನೆಲ್ಲ ಆಗಿದೆಯೋ ಇದರಲ್ಲಿ ಏನೂ ಆಗಿದೆ. ಇದು ಅನಾಭಿವೃದ್ಧಿಯ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿಯ ವ್ಯತ್ಯಾಸವನ್ನು ನಾವು ನೋಡಬಹುದು. ಈ ಅನಾಭಿವೃದ್ಧಿ ಅಂತಕ್ಕಂಥ ಶಬ್ದಕ್ಕೆ ಬಂದಾಗ ಅಭಿವೃದ್ಧಿಯನ್ನ ಹೊಂದದೇ ಇರುವಂಥದ್ದು, ಹಿಂದುಳಿದಂಥದ್ದು, ಇನ್ನೊಂದೇನಪ್ಪ ಅಂದರೆ ನಿಶ್ಚಲ ಸ್ಥಿತಿಯಲ್ಲಿ ಇರುವುದು, ಏನು ಬದಲಾವಣೆ ಆಗದೇ ಇರತಕ್ಕಂಥ. ಬದಲಾವಣೆ ಆಗದಿರುವುದು, ನಿಶ್ಚಲ ಸ್ಥಿತಿಯನ್ನು ಹೊಂದಿರತಕ್ಕಂಥದ್ದು, ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಹೊಂದದೆ ಹಿಂದುಳಿದ ನಿಶ್ಚಲ ಸ್ಥಿತಿಯನ್ನು ಸೂಚಿಸುವುದಕ್ಕೆ ಅನಾಭಿವೃದ್ಧಿ ಅಂತೇಳಿ ಕರಿತೀವಿ. ಈ ಅನಾಭಿವೃದ್ಧಿಯನ್ನು ಹೊಂದಿರತಕ್ಕಂಥ ದೇಶಗಳು ಹೇಗಿರ್ತಾವಪ್ಪ ಅಂದ್ರೆ ಒಟ್ಟಾರೆಯಾಗಿ ಆ ದೇಶದ ಉತ್ಪಾದನೆ ಏನಾಗ್ತದೆ, ಬಹಳಷ್ಟು ಕಡಿಮೆ ಇರ್ತದೆ. ಆ ದೇಶದಲ್ಲಿ ಅಪಾರವಾದ
ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನ ಅನಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೇಳಿ ಹೇಳ್ತಾರೆ. ಅಂದ್ರೆ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳು. ಆ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾವರಮಾನವನ್ನು ಯಾವ ರಾಷ್ಟ್ರಗಳು ಹೊಂದಿದವೋ ಅಂತ ರಾಷ್ಟ್ರಗಳನ್ನ ಅನಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಹಾಗೆ ಅನಾಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಕ್ಷಣವನ್ನು ಕೇಳಿದಾಗ ಏನು ಹೇಳ್ಬೇಕು ನಾವು? ಆ ರಾಷ್ಟ್ರಗಳಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತದೆ, ಅಪಾರವಾದ ಜನಸಂಖ್ಯೆ ಇರುತ್ತದೆ, ತಲಾವರಮಾನ ಕಡಿಮೆ ಇರುತ್ತದೆ. ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗಿಂತ ನೈಜ ವರಮಾನ ಏನಾಗ್ತದೆ? ಕಡಿಮೆ ಇರುತ್ತದೆ ಅಂತೇಳಿ ನಾವು ಗುರುತಿಸಬಹುದು. ಆದರೆ ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುವ ಸಾಮರ್ಥ್ಯವನ್ನ ಮತ್ತು ಆ ದಿಶೆಯಲ್ಲಿ ಅವರ ಪ್ರಯತ್ನವನ್ನು ಗಮನಿಸಿ ಅವುಗಳನ್ನು ನಾವು ಮತ್ತೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎಂದು ಕರಿತೀವಿ. ಈ ಅನಾಭಿವೃದ್ಧಿ ರಾಷ್ಟ್ರಗಳಲ್ಲೇ ಆ ಅಭಿವೃದ್ಧಿ ಹೊಂದ್ತಾ ಇರತಕ್ಕಂಥ ಪರಿಸ್ಥಿತಿಯನ್ನು ಗಮನಿಸಿ, ರಾಷ್ಟ್ರಗಳನ್ನು ಗಮನಿಸಿ, ಅಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಹೀಗೆ ವಿಶ್ವ ಬ್ಯಾಂಕ್ ಏನು ಹೇಳ್ತಾರೆ? ತನ್ನ ಜಾಗತಿಕ ಅಭಿವೃದ್ಧಿ ವರದಿಯ ಪ್ರಕಾರ ರಾಷ್ಟ್ರಗಳನ್ನು ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿದ ರಾಷ್ಟ್ರಗಳು ಅಂತೇಳಿ 3 ವಿಧಗಳಾಗಿ ಮಾಡಿದ್ದಾರೆ. ಯಾಕಂದರೆ ಮಧ್ಯಮ, ಕಡಿಮೆ ಮತ್ತು ಅಧಿಕ. ಅಧಿಕ, ಮಧ್ಯಮ, ಕಡಿಮೆ ಅಭಿವೃದ್ಧಿಯನ್ನು ಹೊಂದಿದ ರಾಷ್ಟ್ರಗಳು ಅಂತೇಳಿ ಕರೀತಾರೆ. ಇಲ್ಲಿ ಮಧ್ಯಮ ಮತ್ತು ಕಡಿಮೆ ವರಮಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ಈ ಒಂದು ದೇಶಗಳನ್ನು ನೋಡಿದಾಗ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿದೆ. 1990ರ ನಂತರ ವರಮಾನಗಳಲ್ಲಿ ಭಾರತ ದೇಶ ಗಣನೀಯವಾಗಿ ವರಮಾನ ಏನಾಗ್ತಾ ಇದೆ? ಹೆಚ್ಚಳ ಆಗ್ತಾ ಇರತಕ್ಕಂತಹ ಸನ್ನಿವೇಶವನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಈ ಅಭಿವೃದ್ಧಿಯ ಸೂಚಕಗಳು ಅಂತ ಬರ್ತವೆ. ಹಾಗಾದ್ರೆ ದೇಶ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ. ಹಾಗಾದ್ರೆ ಯಾವ ಮೂಲಗಳಿಂದ ದೇಶ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ? ಅಭಿವೃದ್ಧಿ ಸೂಚಕಗಳು. ಇಲ್ಲಿ ನಾವು ನಾವೆಲ್ಲ ಅಭಿವೃದ್ಧಿ ಅನಾಭಿವೃದ್ಧಿಯನ್ನ ಅರ್ಥವನ್ನು ನಾವು ಗಮನಿಸಿದಾಗ ಅಭಿವೃದ್ಧಿಯನ್ನ ಮಾಪನ ಮಾಡತಕ್ಕಂಥದ್ದು ಹೇಗೆ? ಒಂದು ರಾಷ್ಟ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸಿದೆ ಅಂದ್ರೆ ಹೇಗೆ ಅದು ಸಾಧಿಸಿದೆ ಅಂತಕ್ಕಂಥ ನಾವು ಗುರುತಿಯಾದರೂ ಹೇಗೆ? ಅದನ್ನು ಅಳಿತಕ್ಕಂಥದ್ದು ಹೇಗೆ? ಹೀಗೆ ಹಲವು ಅರ್ಥಶಾಸ್ತ್ರಜ್ಞರು ವರಮಾನವನ್ನು
ಒಂದು ಪ್ರಮುಖ ಮಾನದಂಡವಾಗಿ ಬಳಸಿದ್ದರೆ, ಇನ್ನೂ ಹಲವರು ಏನು ಮಾಡಿದರು, ಆದಾಯೇತರ ಮಾನದಂಡಗಳನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿಯ ಆರ್ಥಿಕ ಅಭಿವೃದ್ಧಿ ಮಾಪನವನ್ನಾಗಿ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ವರಮಾನ ಸೂಚಿಗಳು ಅಂತ, ವರಮಾನ ಸೂಚಿಗಳು ವರಮಾನ ಸೂಚಿಗಳನ್ನ ಬಂದಾಗ ಇಲ್ಲಿ ನಾವು ಬಳಸುವಂತಹ ವರಮಾನವು ರಾಷ್ಟ್ರೀಯ ವರಮಾನವಾಗಿದ್ದು, ರಾಷ್ಟ್ರೀಯ ವರಮಾನ ಅಂತಂದ್ರೆ ಆ ರಾಷ್ಟ್ರದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರ ಒಟ್ಟು ವರಮಾನ. ರಾಷ್ಟ್ರೀಯ ವರಮಾನ ಅಂದ್ರೆ ಆ ರಾಷ್ಟ್ರದಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನರ ಒಟ್ಟು ವರಮಾನವನ್ನು ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಹಾಗಾದ್ರೆ ವರಮಾನ ಹೆಚ್ಚಳವಾಗುತ್ತೆ, ಅವರ ಜೀವನ ಮಟ್ಟ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಅವರ ವರಮಾನ ಏನಾಗ್ತದೆ, ಹೆಚ್ಚಳ ಆಗ್ತಾ ಹೋಗ್ತದೆ. ಆದರೆ ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆ ಹೆಚ್ಚಳವೂ ಕೂಡ ಕಂಡು ಬಂದರೆ ಆರ್ಥಿಕವಾಗಿ ಪ್ರಗತಿ ವಾಸ್ತವ ಚಿತ್ರಣವನ್ನು ಅಲ್ಲಿ ನೀಡಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ವರಮಾನ ಹೆಚ್ಚಳವಾದಂತೆ ಜನಸಂಖ್ಯೆ ಹೆಚ್ಚಳ ಆದರೆ ಆ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ ಅಂತಕ್ಕಂಥ ನಿಶ್ಚಯವಾಗಿ ಹೇಳಲಿಕ್ಕೆ ಅಲ್ಲಿ ಆಗುತ್ತೆ. ಹಾಗಾಗಿ ರಾಷ್ಟ್ರೀಯ ವರಮಾನದ ಜೊತೆಗೆ ಜನಸಂಖ್ಯೆ ಹೆಚ್ಚಳದ ಕಂಡು ಬಂದಲ್ಲಿ ಆರ್ಥಿಕ ಪ್ರಗತಿಯ ನಿಶ್ಚಯವಾಗಿರತಕ್ಕಂಥ ಚಿತ್ರಣ ನೀಡಲಿಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ವಿಭಿನ್ನವಾಗಿರತಕ್ಕಂಥ ವರಮಾನ ಮತ್ತು ಜನಸಂಖ್ಯೆಗಳುಳ್ಳ ರಾಷ್ಟ್ರಗಳ ಅಭಿವೃದ್ಧಿಯ ಹೋಲಿಕೆ ಮಾಡುವುದಕ್ಕೆ ರಾಷ್ಟ್ರೀಯ ವರಮಾನವು ಇಲ್ಲಿ ಸೂಕ್ತ ಆಗುವುದಿಲ್ಲ ಅಂತಕ್ಕಂಥ ಮಾತಕ್ಕೆ ಒಮ್ಮತಕ್ಕೆ ಬರ್ತದೆ. ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ತಲಾ ವರಮಾನವನ್ನ ಅಭಿವೃದ್ಧಿ ಮಾನದಂಡವಾಗಿ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಹಾಗಾದರೆ ತಲಾ ಒಂದು ದೇಶದ ಜನರ ಸರಾಸರಿ ವರಮಾನವಾಗಿದ್ದು, ರಾಷ್ಟ್ರೀಯ ವರಮಾನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ದೊರಕುವ ಅಂಕಿ ಅಂಶ. ಹಾಗಾದ್ರೆ ತಲಾ ವರಮಾನವನ್ನು ಹೇಗೆ ನಾವು ಕಂಡುಹಿಡಿಯಬಹುದು? ಇಲ್ಲಿ ಒಟ್ಟು ಆದಾಯ ಡಿವೈಡೆಡ್ ಬೈ ದೇಶದ ಒಟ್ಟು ಜನಸಂಖ್ಯೆ. ಇದರಿಂದ ಭಾಗಿಸಿದಾಗ ಬರತಕ್ಕಂಥ ಭಾಗಾಂಶವನ್ನು ತಲಾ ವರಮಾನ ಅಂತ ಹೇಳ್ತಾರೆ. ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗಾಂಶವನ್ನು ತಲಾ ಆದಾಯ ಅಂತೇಳಿ ಕರೀತಾರೆ. ತಲಾ ಪ್ರಮಾಣವನ್ನು ಒಂದು ದೇಶದ ಒಟ್ಟು ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಅಥವಾ ದೊರಕುವಂತ ಅಂಕಿಯನ್ನ ತಲಾ ಆದಾಯ ಅಂತೇಳಿ ಕರಿತೀವಿ. ತಲಾ ಆದಾಯ ಒಂದು ಬಹುದೊಡ್ಡವಾಗಿರತಕ್ಕಂಥ ಜನಪ್ರಿಯವಾಗಿರತಕ್ಕಂಥ ಮಾನದಂಡವಾಗಿದ್ದರೂ ಸಹಿತ ಅದು ಜನರ ನಡುವೆ ಇರತಕ್ಕಂಥ ವರಮಾನದ ಹಂಚಿಕೆಯನ್ನ ಅದು ತೋರಿಸುವುದಿಲ್ಲ. ಈಗ ನಾವು
ನಾವಿವತ್ತು ಆ ಜನರ ನಡುವೆ ಇರತಕ್ಕಂತಹ ವರಮಾನದ ಹಂಚಿಕೆ, ಅದು ಆಹಾರ ಇರ್ಬೋದು, ವಸತಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಮತ್ತು ಇತರ ಸಾಮಾಜಿಕ ಅಂಶಗಳ ಲಭ್ಯತೆಯನ್ನು ಇದು ಪರಿಗಣಿಸುವುದಿಲ್ಲ. ಯಾವುದೋ ತಲಾ ವರಮಾನ ಶಿಕ್ಷಣವನ್ನು ನೋಡುವುದಿಲ್ಲ, ಆರೋಗ್ಯವನ್ನು ನೋಡುವುದಿಲ್ಲ, ಆಹಾರವನ್ನು ನೋಡುವುದಿಲ್ಲ, ವಸತಿಯನ್ನು ಗಮನಿಸುವುದಿಲ್ಲ. ಹಾಗಾಗಿ ಒಬ್ಬೊಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅಳೆಯುವಲ್ಲಿ ತಲಾ ವರಮಾನ ಮಾನದಂಡ ಆಗುವುದಿಲ್ಲ. ಆದ್ದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸೂಕ್ತವಾಗಿ ಅಳೆಯಬಹುದಾದಂತಹ ಪರ್ಯಾಯ ಮಾಪನಗಳ ರಚನೆಗೆ ತಜ್ಞರು ಪ್ರಯತ್ನಿಸಿದರು. ಅದಾದ ನಂತರ ಮಾನವ ಅಭಿವೃದ್ಧಿ ಸೂಚ್ಯಂಕ ಅದು ಅತ್ಯಂತ ಮಹತ್ವದ್ದು. ಹಾಗಾಗಿ ಮಾನವ ಅಭಿವೃದ್ಧಿ ಸೂಚಕಗಳು ಯಾವುವು? ಮಾನವ ಅಭಿವೃದ್ಧಿ ಸೂಚಕಗಳು. ಮಾನವ ಅಭಿವೃದ್ಧಿ ಸೂಚಕಗಳನ್ನು ನಾವು ಗಮನಿಸಿದಾಗ ಆರ್ಥಿಕ ಪ್ರಗತಿಯ ಮುಖ್ಯ ಉದ್ದೇಶ ಜನರ ಕಲ್ಯಾಣವನ್ನು ಹೆಚ್ಚಿಸುವುದು. ಇದು ಆರ್ಥಿಕ ಪ್ರಗತಿಯ ಪ್ರಮುಖವಾಗಿರತಕ್ಕಂತಹ ಉದ್ದೇಶ. ಸೊ ಇಲ್ಲಿ ಮಾನವ ಅಭಿವೃದ್ಧಿಯನ್ನು ಸಾಧಿಸಿದಂತೆ ಎಲ್ಲರೂ ಅಲ್ಲಿ ಒಪ್ಪಿಕೊಳ್ತಕ್ಕಂಥದ್ದು. ಅಭಿವೃದ್ಧಿಯು ಜನರಿಗೆ ಘನತೆಯುತವಾಗಿರತಕ್ಕಂತಹ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡುವುದು. ಅಂದ್ರೆ ಆ ಒಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ಸಹಿತ ಘನತೆಯುತವಾಗಿರತಕ್ಕಂಥ ಜೀವನವನ್ನು ಬದುಕಿಸಲಿಕ್ಕೆ, ನಡೆಸಲಿಕ್ಕೆ ಸಹಾಯವನ್ನು ಮಾಡುವುದು. ಹಾಗೆ ಮನುಷ್ಯನಿಗೆ ಕನಿಷ್ಠ ಬೇಕಾಗಿರತಕ್ಕಂಥ ಅವಶ್ಯಕತೆಗಳಾಗಿರ್ತಕ್ಕಂಥ ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧವಾದಂತಹ ಕುಡಿಯುವ ನೀರು, ಶುದ್ಧವಾದಂತಹ ಗಾಳಿ ಮತ್ತು ಸ್ವಚ್ಛವಾಗಿರತಕ್ಕಂಥ ಪರಿಸರವನ್ನು ಒದಗಿಸುವಿಕೆಯನ್ನು ಸೂಚಿಸುತ್ತದೆ. ಆ ಮಾನವ ಸೂಕ್ತವಾಗಿ ದೀರ್ಘಕಾಲದವರೆಗೆ ಅಭಿವೃದ್ಧಿಯನ್ನು ಹೊಂದಿ ಬದುಕಬೇಕಾದರೆ ಆ ಒಂದು ಮಾನವನಿಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂಥ ಈ ಎಲ್ಲ ಅಂಶಗಳನ್ನು ಸಹಿತ ಒದಗಿಸಬೇಕು. ಕೇವಲ ವರಮಾನದಿಂದ ಮಾತ್ರ ನಾವು ಅಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ವರಮಾನ ಹೆಚ್ಚಳದಿಂದ ಮಾತ್ರ ಇವೆಲ್ಲವೂ ಅಂದ್ರೆ ಆಹಾರ, ವಸತಿಯಾಗಲಿ, ಆರೋಗ್ಯವಾಗಲಿ, ಶಿಕ್ಷಣ ಆಗಲಿ, ಇವೆಲ್ಲವೂ ಸಹಿತ ನಾವು ಹೆಚ್ಚಳ ಮಾತ್ರ ಇವೆಲ್ಲವೂ ಸಹಿತ ಸಾಧ್ಯ ಆಗದಿರಬಹುದು. ಅಮರ್ತ್ಯ ಸೇನರವರ ಚಿಂತನೆಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಮೆಹಬೂಬ್ ಉಲ್ ಹಕ್ ಇವರು ಹೇಳ್ತಾರೆ, ಮಾನವರು ಘನತೆಯಿಂದ ಜೀವನ ನಡೆಸಬೇಕಾದರೆ ಅತ್ಯಂತ ಮಹತ್ವದ ಅಂಶಗಳನ್ನು ಸುದೀರ್ಘವಾದ ಆರೋಗ್ಯಯುತ ಜೀವನ ನಡೆಸುವುದು, ಸುದೀರ್ಘ ಆರೋಗ್ಯಯುತವಾದ ಜೀವನವನ್ನು ನಡೆಸುವುದು, ಜ್ಞಾನವಂತರಾಗುವುದು ಮತ್ತು ಜೀವನಕ್ಕೆ ಬೇಕಾಗತಕ್ಕಂಥ ಅವಶ್ಯವಿರುವ ಕನಿಷ್ಠ ಸೌಲಭ್ಯಗಳನ್ನು ಖರೀದಿಸುವ
ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಮೆಹಬೂಬ್ ಉಲ್ ಹಕ್ ಅವರು ಹೇಳ್ತಾರೆ. ಇದನ್ನೇ ನಮ್ಮ ದೇಶದ ಇರ್ತಕ್ಕಂಥ ಅರ್ಥಶಾಸ್ತ್ರಜ್ಞ ಇರ್ತಕ್ಕಂಥ ಅಮರ್ತ್ಯ ಸೇನ್ ಇದನ್ನ ಮಾನವ ಅಭಿವೃದ್ಧಿ ಅಂತ ಹೇಳ್ತಾರೆ. ಅಂದ್ರೆ ಅವರ ಪ್ರಕಾರ ಮಾನವನ ಸಾಮರ್ಥ್ಯಗಳನ್ನು ವಿಸ್ತರಿಸುವ ಪ್ರಕ್ರಿಯೆಯೇ ಮಾನವ ಅಭಿವೃದ್ಧಿ ಅಂತೇಳಿ ಕರೆದರು. ಅಂದ್ರೆ ಮಾನವನ ಸಾಮರ್ಥ್ಯಗಳನ್ನು ವಿಸ್ತರಿಸತಕ್ಕಂತಹ ಪ್ರಕ್ರಿಯೆ ಮಾನವರು ಬಯಸುವ ಪ್ರಮುಖ ಸಾಮರ್ಥ್ಯ ಯಾವುದಪ್ಪ ಅಂತಂದ್ರೆ ಶಿಕ್ಷಣ, ಆರೋಗ್ಯ ಮತ್ತು ವರಮಾನ. ಹಾಗಾದ್ರೆ ಮಾನವ ಅಭಿವೃದ್ಧಿಯನ್ನು ಅಳೆಯುವುದು ಹೇಗೆ? ಅದಕ್ಕೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ವಿಭಾಗ ಈ ಒಂದು ಚಿಂತನೆಯನ್ನು ಬಳಕೆ ಮಾಡಿಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತಕ್ಕಂಥ ಒಂದು ಹೊಸ ಮಾನದಂಡವನ್ನು ರಚಿಸಿ ರಾಷ್ಟ್ರಗಳ ಪ್ರಗತಿಯನ್ನ ಮಾಪನವನ್ನು ಈಗ ಮಾಡ್ತಾ ಇದೆ. ಆ ಪ್ರಮುಖ ಸಾಮರ್ಥ್ಯಗಳನ್ನು ಅಳೆಯಬಹುದಾದಂತಹ ಸೂಚಿಗಳನ್ನು ಬಳಸಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಇವತ್ತು ರಚಿಸಲಾಗಿದೆ. ಅದರಲ್ಲಿ ಆರೋಗ್ಯಯುತ ವ್ಯಕ್ತಿಯ ಜೀವಿತಾವಧಿ, ಶಿಕ್ಷಣವನ್ನು ಸಾಕ್ಷರತೆಯ ಪ್ರಮಾಣ, ಖರೀದಿಸುವ ಶಕ್ತಿಯನ್ನ ತಲಾ ಪ್ರಮಾಣ, ಇವುಗಳನ್ನು ಬಳಕೆ ಮಾಡಿಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಾಂಕಗಳನ್ನು ಬಳಸಲಾಗ್ತಾ ಇದೆ. ಹಾಗಾದ್ರೆ ನಿರೀಕ್ಷಿತ ಜೀವಿತಾವಧಿ ಒಂದು ರಾಷ್ಟ್ರದಲ್ಲಿ ಜನರು ಜೀವಿಸುವಂತಹ ಸರಾಸರಿ ಆಯುಷ್ಯವನ್ನು ತಿಳಿಸುತ್ತೆ. ಇವತ್ತು ಭಾರತದಲ್ಲಿ ನೋಡ್ತೀವಿ ಏನಪ್ಪ ಅಂದ್ರೆ ಹಿಂದೆ ಪ್ರತಿಯೊಬ್ಬ ಮನುಷ್ಯನ ಸಹಿತ ಕನಿಷ್ಠ ಅಂದ್ರೆ 90 ವರ್ಷ ಬದುಕ್ತಾ ಇದೆ. 90ರಿಂದ 100 ವರ್ಷದಲ್ಲಿ ಬದುಕ್ತಾ ಇದೆ. ಅದೇ ಈಗ ಏನಾಗಿದೆ 60, 70 ಇದು ಒಂದು ಆಯಸ್ಸಿರ್ತಕ್ಕಂಥ ನೋಡ್ತಾ ಇದೆ. ಅಂದ್ರೆ ಆ ಒಂದು ದೇಶದಲ್ಲಿರ್ತಕ್ಕಂಥ ಜನರು ಜೀವಿಸುವಂತ ಸರಾಸರಿ ಆಯಸ್ಸು. ಹಾಗಾಗಿ ನಾವು ಹೆಚ್ಚು ದಿನಗಳ ಕಾಲ ನಾವು ಬದುಕಬೇಕು. ಅದಕ್ಕೆ ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಸ್ವಚ್ಛ ಪರಿಸರ ಮುಂತಾದವುಗಳ ಲಭ್ಯತೆಯು ನಿರೀಕ್ಷಿತ ಜೀವಿತಾವಧಿಯನ್ನ ಹೆಚ್ಚಿಸುತ್ತದೆ, ನಿರ್ಧರಿಸುತ್ತದೆ. ಹಾಗಾಗಿ ನಾವು ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯತೆ, ಸ್ವಚ್ಛವಾಗಿರ್ತಕ್ಕಂಥ ಪರಿಸರವನ್ನು ನಾವು ಹೊಂದಿರಬೇಕು. ರಾಷ್ಟ್ರದ ಶಿಕ್ಷಣ ಸಾಧನೆಯನ್ನ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನವನ್ನು ಪೂರ್ಣಗೊಳಿಸಿದಂಥ ಶಿಕ್ಷಣ ಅವಧಿ ಹಾಗೂ 5 ವರ್ಷದ ಮಕ್ಕಳು ಪಡೆಯಬಹುದಾಗಿರ್ತಕ್ಕಂಥ ಶಿಕ್ಷಣ ಅವಧಿ ಇವುಗಳನ್ನು ಬಳಕೆ ಮಾಡಿಕೊಂಡು ಬಳಸಲಾಗ್ತದೆ. ಅದೇ ರೀತಿಯಾಗಿ ತಲಾ ಪ್ರಮಾಣವನ್ನು ಸಹಿತ ಆ ತಲಾ ಪ್ರಮಾಣವನ್ನು ಬಳಸಿ ಜೀವನ ಮಟ್ಟವನ್ನು ಅಳೆಯಲಾಗ್ತದೆ. ಈ 3 ಸೂಚಿಗಳ ಸರಾಸರಿಯನ್ನು ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂತೇಳಿ ಕರೆಯಲಾಗ್ತದೆ.